ನಮ್ದು ಹೃದಯ, ಟೀಮಿನ ಹೃದಯ, ಟೀಮಿನ ಮನಸ್ಸು, ಟೀಮಿನ ಕಾಲು, ಟೀಮಿನ ಎಲ್ಲ ನಮ್ಮ ಕೊಹ್ಲಿನೇ. 6 ನಾಕೌಟ್ ಮ್ಯಾಚ್ ಥರನೇ ಆಡಿದವರು. ಗೇಮ್ ಅಂದಮೇಲೆ ಸೋಲು ಗೆಲುವು ಇದ್ದಿದೆ, ಅದನ್ನ ಯಾರು ಟೀಕಿಸಬಾರ್ದು. ಇದೇ ಲಾಸ್ಟ್ ನೀವು RCB ಸಪೋರ್ಟ್ ಕೊಡೋದು? ಅದಕ್ಕೆ ಹಂಗೆ RCB ಬ್ಲಡ್ ಅಲ್ಲೇ ಇದೆ, ಸಂಬಂಧಿಕರನ್ನು ಬಿಟ್ಕೊಟ್ಟಂಗೆ ಅಷ್ಟೇ. ಅದೇ ಥರ RCB ಅಂದರೆ RCB. ಸತತ 6 ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದಂತಹ RCB ತಂಡ ನಿನ್ನೆ ರಾಜಸ್ಥಾನ್ ವಿರುದ್ಧ ಸೋತು ಮತ್ತೆ ಅಭಿಮಾನಿಗಳಲ್ಲಿ ಹುಸಿ ಮೂಡಿಸಿದೆ. ಈ ಬಗ್ಗೆ RCB ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಬೇಜಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ. RCB ಹೊಸ ಅಧ್ಯಾಯ ಅಂತಿದ್ರು, ಸೋತ್ರು, ಎಷ್ಟು ಬೇಜಾರಾಗ್ತಿದೆ? ತುಂಬ ಬೇಜಾರಾಯಿತು. ವಿಲ್ ಜಾಕ್ಸ್ ಅವರೆಲ್ಲ ಮೇನು ಅವರೆಲ್ಲ ಆಡಲಿಲ್ಲ ನೀಟಾಗಿ. ವಿರಾಟ್ ಕೊಹ್ಲಿನೂ ಬೇಗ ಔಟ್ ಆದರು. ಮೇನ್ ಮ್ಯಾಕ್ಸ್ವೆಲ್ ಈ ಸತಿ ತಂಡಕ್ಕೆ ಒಳ್ಳೆ ಸ್ಕೋರ್ ತಂದ್ಕೊಡ್ತಾನೆ ಅಂತ ಅಂದ್ಕೊಂಡಿದ್ವಿ. ರನ್ಸು ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡ್ವಿ. ಅದೇ ಅವರು 3-4 ಸತಿ ಡಕೌಟ್ ಆಗಿ ತುಂಬ ಬೇಜಾರಾಯಿತು. ನೆನ್ನೆ ಕ್ಯಾಚ್ ಬೇರೆ ಬಿಟ್ಟರು. ಸೊ ಮುಂದಿನ ವರ್ಷ ನೋಡೋಣ ಏನಾಗುತ್ತೆ ಅಂತ. 20 ಅಥವಾ 30 ರನ್ಸ್ ಎಕ್ಸ್ಟ್ರಾ ಹೊಡೆದಿದ್ರೆ RCB ಗೆಲ್ಲೋ ಚಾನ್ಸ್ ಏನಾದರೂ ಇತ್ತಾ? ಬಹುಶಃ ಇರ್ಬೋದು. ಯಾಕಂದರೆ ಎದುರುಗಡೆ ಇರೋರು ತುಂಬ ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಸೋಲ್ಕೊಂಡ್ಬಂದಿದ್ರು 6. ಆದರೂ ಅದೇನು ಜೋಶ್ ಬಂತೋ ಗೊತ್ತಿಲ್ಲ, ಎಲ್ಲ ಹೊಡೆದ್ಬಿಟ್ಟಿದ್ದಾರೆ. ಬಟ್ ಎಷ್ಟೋ ಜನ ಹೇಳ್ತಾ ಇದ್ರು ನಿನ್ನೆ ಪಂದ್ಯ ಒನ್ ಸೈಡ್ ಮ್ಯಾಚ್ ಇತ್ತು, ಒನ್ ಸೈಡ್ ಮ್ಯಾಚ್ ಗ್ಯಾರಂಟಿ ಗೆಲ್ತೇವೆ ಅಂತ ಇದ್ರು RCB. ಪ್ರತಿ ವರ್ಷ ಅಂತಾನೆ ಇರ್ತಾರೆ, ಅದು ಹಾಕ್ತಿಲ್ವಾ ಅದು ಹಂಗೆ ಈ ಥರ. ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಮತ್ತೆ ಹುಸಿ ಮೂಡಿಸಿ ಮತ್ತೆ ಮುಂದಿನ ಸಾರಿ ಕಪ್ ನಮ್ದೇ ಅನ್ನೋ ಹಾಗೆ ಮಾಡಿದ್ರಲ್ಲ. ಫಸ್ಟ್ ಅದು ಬಿಡಬೇಕು ಅನ್ಬೇಕು. ಅದು ಬಿಟ್ಟರೆ ಅಟ್ಲೀಸ್ಟ್ ಗೆಲ್ಬೋ ಚಾನ್ಸಸ್ ಇರ್ಬೋದು RCBಗೆ. ಇಲ್ಲ ಅಂದರೆ ಈ ಪ್ರತಿ ವರ್ಷ ಹಂಗೆ ಸೋಲ್ತಾ ಇರ್ತೀವಿ, ಯಾಕಂದ್ರೆ ಓವರ್ ಕಾನ್ಫಿಡೆನ್ಸ್ ಆಗೋಗುತ್ತೆ. ಅದು ಹೇಳ್ತಾ ಇದ್ರೆ ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ, ಪ್ರೆಷರ್ ಹಾಕ್ಬೇಡಿ ಟೀಮ್ ಮೇಲೆ. ನಮ್ಮ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾರೆ, ಅದಕ್ಕೆ ಮೇ ಬಿ ನಮ್ಮ ತಂಡ ಎಲ್ಲ ಸೋಲ್ತಿದೆ ಅಂತ ಹೇಳ್ಬೋದು. ನಿನ್ನೆ ಮ್ಯಾಚ್ ಸೋಲೋಕೆ ವಿರಾಟ್ ಕೊಹ್ಲಿ ಕಾರಣ ಅಂತಿದ್ರು. ಇಲ್ಲ, ಅವ್ರು ಆಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಆಡಬೇಕು ಅಂತ. ಯಾಕಂದರೆ ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಸಿಚುವೇಶನ್ ಹೆಂಗೆ ಮಾಡಬೇಕು ಅಂತ. ಎಸ್ಪೆಷಲಿ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಅಂತ ಕ್ರಿಕೆಟರ್ಸ್ ಜೊತೆ ಆಡಿದ್ದಾರೆ ಅಂದರೆ ಅವ್ರು ಸಾಮಾನ್ಯವಾದವರಲ್ಲ. ಅದಕ್ಕೆ ಅವ್ರ ತಪ್ಪೇನಿಲ್ಲ ಅನ್ಸುತ್ತೆ. ಈ ಸಲ ಕಪ್ ನಮ್ದೇ ಮತ್ತೆ ಹುಸಿ ಆಯಿತು, ಇದಕ್ಕೇನಂತೀರಿ? ನೆಕ್ಸ್ಟ್ ಸತಿ ನಮ್ದೇ ಕಪ್ಪು. ಎಲ್ಲ ಸತಿನೂ ಅದನ್ನೇ ಹೇಳೋದು. ನೆಕ್ಸ್ಟ್ ಟೈಮ್ ಪಕ್ಕ ನಮ್ದೇ ಕಪ್. ಸೋತ್ರು ಎದ್ರು RCB ಫ್ಯಾನ್ಸ್ಗಳೇ ನಾವೆಲ್ಲ. ಮುಂದಿನ ವರ್ಷದವರೆಗೂ ಮುಂದಿನ ವರ್ಷ ಅಲ್ಲ, ಇನ್ನು 10 ವರ್ಷ ಸೋತ್ರು ನಾವು RCB ಫ್ಯಾನ್ಸ್ಗಳೇ. ಈ ಸರಿ ಬಿಟ್ಕೊಟ್ಟಿದ್ದೀವಿ, ನೆಕ್ಸ್ಟ್ ಹೊಡಿತೀವಿ ಪಕ್ಕ. ನೆಕ್ಸ್ಟ್ ಸತಿ ನಮ್ದೇ ಕಪ್ಪು. 10 ವರ್ಷ ಅಲ್ಲ, 50 ವರ್ಷ ಸೋತ್ರು RCBನೇ. ಮುಂದಿನ ಸಲ ಕಪ್ ನಮ್ದೇ. RCB ಫಾರ್ ಎವರ್, ಲಾಯಲ್ಟಿ ಮ್ಯಾಟರ್ಸ್. ಟೀಮಲ್ಲಿ ಮುಂದಿನ ವರ್ಷ ಚೇಂಜ್ ಮಾಡೋದಾದ್ರೆ ಏನು ಮಾಡ್ಬೋದು ಅಂತ? ಸ್ವಲ್ಪ ಟೀಮ್ನ ಚೇಂಜ್ ಮಾಡ್ಬೋದು. ಸ್ವಲ್ಪ ಬೌಲರ್ನ ಚೆನ್ನಾಗಿರೋರ್ನ ಹಾಕ್ಕೊಳ್ಬೋದು. ಓಕೆ, ಚೆನ್ನಾಗಿ ಆಡಿದ್ರಿ ಈ ಸರಿನೂ ಕೂಡ. ಜಾಸ್ತಿ ಬ್ಯಾಟಿಂಗ್ ಫೋಕಸ್ ಮಾಡ್ಬೇಕಾ, ಬೌಲಿಂಗ್ ಫೋಕಸ್ ಮಾಡ್ಬೇಕಾ? ಈ ಸರಿ ಬೌಲಿಂಗ್ ಫೋಕಸ್ ಮಾಡೋಕ್ಕಾಗುತ್ತೆ. ಈ ಸರಿ ಅಲ್ಲ, ಮುಂದಿನ ಸಲ. ನೆಕ್ಸ್ಟ್ ಸರಿ ಅದೇ, ಈ ಸರಿ ಮಿಸ್ಟೇಕ್ ಆಗಿರೋದು ಬೌಲಿಂಗು. ಸೊ ನೆಕ್ಸ್ಟ್ ಟೈಮು ಬೌಲಿಂಗ್ ಫೋಕಸ್ ಮಾಡಬೇಕಾಗುತ್ತೆ. ಅಷ್ಟೆಲ್ಲ ಪ್ಲೇ ಆಫ್ ಗೆದ್ದು ಇದೊಂದು ಮ್ಯಾಚ್ ಗೆದ್ದು ಸೋತು ಅಭಿಮಾನಿಗಳು ಎಷ್ಟು ಹುಸಿ ಮಾಡಿದ್ರು RCB ಟೀಮ್. ತುಂಬ ಬೇಜಾರಾಗಿರುತ್ತೆ. ಯಾಕಂದರೆ ಎಲ್ಲ ಗೆದ್ಕೊಂಬಂದು ಲಾಸ್ಟ್ ಒಂದು ಮ್ಯಾಚ್ ಸೋತಿದ್ದಾರೆ. ಅದಕ್ಕೆ ಬಾಲಿಂಗ್ ಲೈನ್ ಕರೆಕ್ಟ್ ಇದ್ದಿದ್ರೆ ಬಾಲಿಂಗ್ ಮತ್ತೆ ಫೀಲ್ಡಿಂಗ್ ನೆನೆ ಮ್ಯಾಚ್ ಗೆಲ್ಬೋದಿತ್ತೆ. ಇನ್ನು ಒಂದು 200+ ಹೊಡೆದ್ರೆ ಗೆಲ್ತಿದ್ರಾ? ಗೆಲ್ತಿದ್ರು, ಗ್ಯಾರಂಟಿ ಗೆಲ್ತಿದ್ರಾ? ಗ್ಯಾರಂಟಿ. ಬಾಲಿಂಗ್ ಲೈನು ಫೀಲ್ಡಿಂಗ್ ಕರೆಕ್ಟ್ ಇದ್ದಿದ್ರೆ ಪಕ್ಕ ಗೆಲ್ತಿದ್ರು. ನೆನ್ನೆ ಸೋಲೋ ಕಾರಣ ಏನು ಅಂತ RCB ಗೊತ್ತಿಲ್ಲ. ಟೀಮಲ್ಲಿ ಏನಾದರೂ ಏನು ಪ್ರಾಬ್ಲಮ್ ಆಯಿತು ನಿನ್ನೆ ಅಂತ? ನಿನ್ನೆ ಫೀಲ್ಡಿಂಗ್ ಸ್ವಲ್ಪ ಇದಾಯ್ತು. ಟೆರರಿಸ್ಟ್ ಬಗ್ಗೆ ಗೊತ್ತಾ ನಿಮಗೆ? ವಿರಾಟ್ ಕೊಹ್ಲಿ ಟೆರರಿಸ್ಟ್ ನಿನ್ನೆ ಪ್ರಾಕ್ಟೀಸ್ ಅದಾಗಿದ್ದಕ್ಕೆ ಏನಾದ್ರು ನಮ್ಮ ಹುಡುಗರು ಎದುರಿ ಸೋತ್ರ ಅಂತ? ಇಲ್ಲ, ಅದೇನು ಫಸ್ಟ್ ಏನು ಗೊತ್ತಾಗಿರ್ಲಿಲ್ಲ ಅವರಿಗೆ, ಇವಾಗ ಗೊತ್ತಾಗಿರೋದಲ್ಲ. ನಿನ್ನೆ ಸಂಜೆ ಆದ್ಮೇಲಲ್ಲ ಅದು ಪಬ್ಲಿಕ್ ಆಗಿರೋದು, ಹಂಗಾಗಿ ಏನು ಇದಾಗಿಲ್ಲ. ದಿನೇಶ್ ಕಾರ್ತಿಕ್ ಅವರು ಲಾಸ್ಟ್ ಸೀಸನ್ ಇದು, ಅವ್ರನ್ನ ಕಳ್ಕೊಂಡಿರೋದು ಎಷ್ಟು ನಮಗೆ ಬೇಜಾರು ಅನ್ಸುತ್ತೆ ಅಂತ? ಬೇಜಾರಿದೆ. ಅವ್ರದ್ದು ಲಾಸ್ಟ್ IPL, ಅವ್ರಿಗೂ ಒಂದು ಇರುತ್ತೆ, ಗೆಲ್ಬೇಕಿತ್ತು ಸೀಸನ್ನು. ಅವ್ರಿಗೂ ಬೇಜಾರಿದೆ. ನಮ್ಮ ಟೀಮ್ನ ಆಪತ್ ಬಾಂಧವ ಅವರು ವಿದಾಯ ಹೇಳ್ತಿರೋದು ಎಷ್ಟರ ಮಟ್ಟಿಗೆ ನಿಮಗೆ ಬೇಜಾರು? ತುಂಬ ಬೇಜಾರಾಗಿದೆ. ಏನೂ ಮಾಡೋಕ್ಕಾಗಲ್ಲ, ರಿಟೈರ್ಮೆಂಟ್ ಕೊಡಲೇಬೇಕಲ್ಲ. ಧೋನಿದು ಲಾಸ್ಟ್ ಸೀಸನ್ ಅನ್ಸುತ್ತೆ, ನೋಡಬೇಕು. ಸರ್, ನೆಕ್ಸ್ಟ್ ಸೀಸನಲ್ಲಿ ವಿರಾಟ್ ಕೊಹ್ಲಿ ಅವ್ರ ಟೀಮಲ್ಲಿ ಇರಬೇಕಾ ಬೇಡ? ಇರಬೇಕು. ಏನು ಚೇಂಜಸ್ ಮಾಡ್ಕೋಬಹುದು ಅವ್ರು ನೆಕ್ಸ್ಟ್ ಬಂದ್ರೆ ಅಂತ? ವಿರಾಟ್ ಕೊಹ್ಲಿ ಅವರ ನಿಮ್ಮಿಂದ ಒಂದು ಟಿಪ್ಸ್ ಕೊಡಿ ಅವ್ರಿಗೆ, ಏನು ಚೇಂಜ್ ಮಾಡ್ಕೋಬಹುದು? ಚೇಂಜಸ್ ಅಂತ ಏನಿಲ್ಲ, ಆಟಿಟ್ಯೂಡ್ ಬಿಡಬಾರ್ದು. ಆಟಿಟ್ಯೂಡ್ ಅದೇ ಸೇಮ್ ಆಗಿರ್ಬೇಕು. ಇರಲೇಬೇಕಂತೀರಾ? ಅವಾಗಲೇ ಕಿಂಗ್ ಆಗೋದಲ್ವಾ? ಕಿಂಗ್ ಕೊಹ್ಲಿ ಬಗ್ಗೆ ಮತ್ತೇನು ಗೊತ್ತು ನಿಮಗೆ? ಅವ್ರ ಬ್ಯಾಟಿಂಗ್ ತುಂಬಾ ಚೆನ್ನಾಗಿ, ಮತ್ತೆ ಫೀಲ್ಡಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದೊಂದು ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಎಲ್ಲದರಲ್ಲೂ ಕರೆಕ್ಟ್. ಅವ್ರು ಏನು ಚೇಂಜಸ್ ಬೇಡ ಅವರಲ್ಲಿ, ಎಲ್ಲ ಪರ್ಫೆಕ್ಟು. ನೆಕ್ಸ್ಟ್ KL ರಾಹುಲ್ ಅವ್ರನ್ನ ಟೀಮ್ಗೆ ತಗೊಳ್ತಾರ ಅಂತೀರಾ? ತಗೊಬಹುದು, ಗೊತ್ತಿಲ್ಲ. ರೋಹಿತ್ ಶರ್ಮಾ ಅವ್ರು ಬರಬೇಕು ಅಂತ ಕೂಗಿದೆ.
ರೋಹಿತ್ ಶರ್ಮಾ ಬರ್ಬೇಕು ಸರ್ ಬೆಂಗಳೂರಿಗೆ. ಇನ್ನೂ ಆ ಫ್ಯಾನ್ಸ್ ಬೇಸ್ ಇನ್ನೂ ಜಾಸ್ತಿ ಆಗುತ್ತೆ. ಕೊಹ್ಲಿ ಬೆಸ್ಟ್ ಪ್ಲೇಯರು. ಆ್ಯಕ್ಚುಲಿ ಅವರೇ ಬೂಸ್ಟ್ ಏನು ಇಂಡಿಯಾ ಏನು RCB ಪ್ಲೇಯರ್ ಏನಿದೆ ಅಲ್ಲ ಪ್ಲೇಯರ್ಸಿಗೆಲ್ಲ ಬೂಸ್ಟರ್ ಅಂದರೆ ಅವರೇನೆ. ಆಲ್ಮೋಸ್ಟು ಬೆಸ್ಟ್ ಫ್ಯಾನ್ ಫಾಲೋವರ್ಸ್ ಇದೆ ಎಲ್ಲ. ಆಲ್ಮೋಸ್ಟ್ ನಾವು ಕಿಂಗ್ ಕೊಹ್ಲಿ ಫ್ಯಾನ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿನ್ನೆ RCB ಸೋತಿದ್ದಕ್ಕೆ ಎಷ್ಟು ಬೇಜಾರಾಗ್ತಿದೆ? ತುಂಬ ಬೇಜಾರಾಗ್ತಿದೆ. ಅವ್ರು ಚೆನ್ನಾಗಿ ಆಡ್ತಿದ್ರು. ನೀವೇ ನೋಡಬೇಕಿತ್ತು. 10ನೇ ಪ್ಲೇಸಿಂದ 5ನೇ ಪ್ಲೇಸ್ ಕ್ವಾಲಿಫೈ ಆಗಿದ್ದಾರೆ. CSKನ ಬೀಟ್ ಮಾಡಿದ್ದಾರೆ. ಆದರೂ RRನ ಬೀಟ್ ಮಾಡೋಕ್ಕಾಗಿಲ್ಲ. ತುಂಬ ಬೇಜಾರಾಗ್ತಿದೆ ಎಲ್ಲರಿಗೂ. ನಮ್ಮ ಫ್ರೆಂಡ್ಸ್ಗೂ ಎಲ್ಲ ಬೇಜಾರಾಗ್ತಿದೆ. ನಿನ್ನೆ ಫುಲ್ 12 o'clock ತನಕ ಮ್ಯಾಚ್ ಇತ್ತು. ನನ್ನ ಬರ್ಡೇ ದಿನ ಓಕೆ ಅವ್ರು ಗೆಲ್ತಾರಂತ ನಾನು ಅಂದ್ಕೊಂಡೆ. ಇಲ್ಲ, ಸ್ಯಾಡ್ಲಿ ಅವ್ರು ಗೆದ್ದಲಿಲ್ಲ. ಬೇಜಾರಾಗ್ತಿದೆ ತುಂಬ. ನಿನ್ನೆ ಒಂದು 20-30 ರನ್ಸ್ ಎಕ್ಸ್ಟ್ರಾ ಹೊಡೆದಿದ್ರೆ ಗೆಲ್ತಿದ್ರಾ? ತುಂಬ ಆ್ಯಕ್ಚುಲಿ ಅವ್ರು ಅದು ಮಾಡಿದರೆ ಗೆಲ್ತಿದ್ರು. 20-30 ರನ್ಸ್ ಹೊಡೆದಿದ್ರೆ ಗೆಲ್ತಿದ್ರು. ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಸೀಸನ್ ಟೀಮಲ್ಲಿ ಇರಬೇಕಾ ಬೇಡ? ಇರಲೇಬೇಕು. ಇಲ್ಲ, ಕೊಹ್ಲಿ ಹಾರ್ಟ್ ಆಫ್ ದ ಟೀಮ್. ಅವರೇ ನಮ್ದು ಹೃದಯ, ಟೀಮಿನ ಮನಸ್ಸು, ಟೀಮಿನ ಕಾಲು, ಟೀಮಿನ ಎಲ್ಲ ನಮ್ಮ ಕೊಹ್ಲಿನೇ. ನಿನ್ನೆ ಸೋಲಿಗೆ ವಿರಾಟ್ ಕೊಹ್ಲಿನೇ ಕಾರಣ ಅಂತಿದ್ರು. ಇಲ್ಲ, ಅದೇನಿಲ್ಲ. ಐ ಥಿಂಕ್ ನಮಗೆ ಪ್ರಾಕ್ಟೀಸ್ ಸೆಷನ್ ಸಿಗಿಲ್ಲ. ಯಾಕಂದರೆ ಅದೇ ಸೆಕ್ಯೂರಿಟಿ ಅಲರ್ಟ್ ಇತ್ತು ಅಂತ ಪ್ರಾಕ್ಟೀಸ್ ಸೆಷನ್ ಸಿಕ್ಕಿಲ್ಲ. ಅದಕ್ಕೆ ಐ ಥಿಂಕ್ ಒಂದು ಕಾಂಪೊನೆಂಟು. ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಗವಾಸ್ಕರ್ ಅವ್ರು ಮಾತಾಡಿರೋದು ಗೊತ್ತಾ ನಿಂಗೆ? ಅವರು ಬರೀ ಗ್ರೌಂಡ್ ಲೆವೆಲ್ ಆಡ್ತಾರೆ, ದೊಡ್ಡ ದೊಡ್ಡ ಸಿಕ್ಸರ್ಸ್ನೆಲ್ಲ ಹೊಡೆಯೋಕ್ಕಾಗಲ್ಲ ಅವ್ರ ಹತ್ರ ಅಂತ. ಇದು ಒಬ್ಬ ಆಟಗಾರನಿಗೆ ಮಾತಾಡೋ ಮಾತು ಹೌದಾ? ಇಲ್ಲ, ಹಂಗೆಲ್ಲ ಮಾತಾಡೋಂಗಿಲ್ಲ. ಎಸ್ಪೆಷಲಿ ಅವ್ರ ಪ್ಲೇಯರು 83 ಆಡಿದ್ದಾರೆ. 83 ವರ್ಲ್ಡ್ ಕಪ್ಪಲ್ಲಿ ಗೆಲ್ಸಿದ್ದಾರೆ. ಅವ್ರು ಹಂಗೆಲ್ಲ ಮಾತಾಡಬಾರ್ದು. ಅವ್ರ ಪ್ರೊಫೆಷ್ನಲ್ ಕ್ರಿಕೆಟು ಸ್ವಲ್ಪ ಪ್ರೊಫೆಷ್ನಲಿಸಮ್ ಇರಬೇಕು. ಎಷ್ಟರ ಮಟ್ಟಿಗೆ ಬೇಜಾರಾಗ್ತಿದೆ? ಸರ್ ಸ್ವಲ್ಪ ಮಟ್ಟಿಗೆ ಮಾತ್ರ ಬೇಜಾರಾಗುತ್ತೆ. ತಂಡ ಅಲ್ವಾ RCB? ಯಾವ್ದೊಂದು ಫೇವರೇಟ್? CSK. ಅದಕ್ಕೆ ಗೊತ್ತಾಯ್ತು ಜರ್ಸಿ ನೋಡಿ. ನೆಕ್ಸ್ಟ್ ಇಂದ ವಿರಾಟ್ ಕೊಹ್ಲಿನ ತೆಗಿಬೇಕಾ ಟೀಮಿಂದ 2025ಕ್ಕೆ? ತೆಗಿಬಾರ್ದು. ಯಾಕಂದ್ರೆ ಅವರಿಂದನೇ ಸೋತಿದ್ರು ಅಂತ ಅಂತಿದ್ದಾರೆ ನಿನ್ನೆ. ಇಲ್ಲ, ಅವರಿಂದ ಸೋತಿಲ್ಲ. ಆದ್ರೆ ಎಲ್ಲರೂ ಟೀಮ್ ಅಲ್ವಾ, ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ಬೇಕು. ಎಲ್ಲರೂ ಆಡಿದ್ರೇನೆ ಅವಾಗ ಗೆಲ್ಲೋದು. 16 ವರ್ಷ ಆಯ್ತು ಕಪ್ಪು ಈ ಸಲ ನಮ್ದೇ ಅಂತಾನೆ ಬರ್ತಾ ಇದ್ದೇವೆ. ಇನ್ನೂವರೆಗೂ ಒಂದು ಕಪ್ ತರಲಿಲ್ಲ. ಬಟ್ ಎಷ್ಟು ಆದ್ರೂ ಸಹ ನಮ್ಮ ಫ್ಯಾನ್ಸ್ ಯಾಕೆ ಸಪೋರ್ಟ್ ಕೊಡ್ತಾರೆ ಅಂತ? ಸರ್, ಯಾಕಂತಂದ್ರೆ ಅವರು ಕಷ್ಟಪಡ್ತಾರೆ, ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ ಗೆಲ್ಲೋದಕ್ಕೆ. ಆದರೆ ಲಕ್ ಫೇವರ್ ಆಗಿರಲ್ಲ, ಅದಕ್ಕೆ ಗೆಲ್ಲಲ್ಲ. ಪ್ರತಿ ವರ್ಷ ಅವ್ರ ಆಟ ಅವ್ರು ಆಡ್ತಾನೆ ಇದ್ದಾರೆ, ಆದರೂ ಅವ್ರು ಗೆಲ್ತಾ ಇಲ್ಲ. RCB ಬದಲಿಗೆ ಚೆನ್ನೈ ಪ್ಲೇ ಆಫ್ ಬಂದಿದ್ರೆ ಕಪ್ ಗೆಲ್ಬೋದಿತ್ತು ಅಂತೀರಾ? ಇಲ್ಲ ಸರ್, ಇಲ್ಲ. ಓಕೆ, 60 ಸಲ ಸೋತ್ರೇನು RCBನೇ. 16 ವರ್ಷನೂ ಸೋಲ್ದ್ರೇನು RCB, 60 ಸಲ ಸೋತ್ರೇನು RCBನೇ. ನಾಟ್ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದು. ಮುಂದಿನ 2025 IPL ಸೀಸನ್ ಅಲ್ಲೇ RCB ಚೇಂಜಸ್ ಮಾಡೋದಾದ್ರೆ ಯಾವ ಪ್ಲೇಯರ್ಸ್ಗಳನ್ನ ಇಟ್ಕೊಳ್ಬೇಕು, ತೆಗಿಬೇಕು? ವಿರಾಟ್ ಕೊಹ್ಲಿ ಇಟ್ಕೋಬೇಕು. ಅವ್ರ ಕ್ಯಾಪ್ಟನ್ಸಿನೂ ಕೊಡಬೇಕು. ಕೇಪೇಬಲ್ ಆಗಿದ್ದಾರೆ ಇವ್ರು ಹೇಳ್ತಾರೆ. ಬಟ್ ಕೊಟ್ಟಿದ್ರು, ಅವರೇ ಬೇಡ ಅಂತ ಬಿಟ್ರಲ್ಲ ವಿರಾಟ್ ಕೊಹ್ಲಿ ಅವರೇ. ಅದು ಅವ್ರ ಚಾಯ್ಸು, ಬಟ್ ಫ್ಯಾನ್ಸ್ಗೋಸ್ಕರ ಅವರು ಕ್ಯಾಪ್ಟನ್ ಆಗಿರಬೇಕು. ಅದೇ ಹೇಳು. ನೆಕ್ಸ್ಟ್ ವರ್ಷ ಡುಪ್ಲೆಸಿಸ್ ಟೀಮಲ್ಲಿ ಇರಬೇಕಾ? 100% ಅವ್ರದ್ದೇನು ತಪ್ಪಿಲ್ಲ ಅನ್ಸುತ್ತೆ ಈ ಸೀಸನಲ್ಲಿ. ಆದರೆ ಕ್ಯಾಪ್ಟನ್ಸಿ ಅಗ್ರೆಷನ್ ಪ್ರಕಾರ ನೋಡಿದ್ರೆ ವಿರಾಟ್ ಕೊಹ್ಲಿನೇ ಜಾಸ್ತಿ ಕಾಣಿಸ್ಕೋತಾರೆ. ಟಿವಿಯಲ್ಲಿ ನೋಡ್ಬೋದು, ಏನಾನ ನೋಡ್ಬೋದು. ವಿರಾಟ್ ಕೊಹ್ಲಿನೇ ಲೀಡಲ್ಲಿ ಇದ್ದಂಗೆ ಕಾಣುತ್ತೆ. ಡುಪ್ಲೆಸಿಸ್ ಕ್ಯಾಪ್ಟನ್ ಆದರೆ ಇನ್ನೊಂದು ಸ್ವಲ್ಪ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು ಅನಿಸುತ್ತೆ. ಒಳಗಡೆ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಆಚೆ ಕಡೆಯಿಂದ ನೋಡಿದ್ರೆ ವಿರಾಟ್ ಕೊಹ್ಲಿನೇ ಇನ್ನೂ ಕ್ಯಾಪ್ಟನ್ ಆಗೇ ಇದ್ದಾರೆ ಅಂತ ಕಾಣುತ್ತೆ. ಒಂದಲ್ಲ ಎರಡಲ್ಲ 16 ವರ್ಷ ಕಪ್ ಈ ಸಲ ನಮ್ದೇ ಅಂತಾನೆ ಹೇಳ್ತಾ ಬಂದ್ವಿ. ಬಟ್ ಇನ್ನೂವರೆಗೂ ಕಪ್ ಗೆಲ್ತಿಲ್ಲ. ಈ ಬಗ್ಗೆ ಎಷ್ಟು ಬೇಜಾರಾಗ್ತದೆ ನಿಮಗೆ ಅಂತ? ತುಂಬ ಬೇಜಾರಾಗುತ್ತೆ, ಹೇಳೋಕ್ಕೆ ಆಗಲ್ಲ, ಅಷ್ಟು ಬೇಜಾರಾಗುತ್ತೆ. ಎವ್ರಿ ಇಯರ್ ಹೇಳ್ತೀವಿ ಈ ಸಲ ಕಪ್ ನಮ್ಮದೇ. ನೆಕ್ಸ್ಟ್ ಇಯರ್ ಗೊತ್ತು ಈ ಸಲ ಕಪ್ ನಮ್ದಲ್ಲ, ಬಟ್ ಹೇಳ್ತೀವಿ. ಎಷ್ಟು ಪ್ರೀತಿ ಮಾಡ್ತೀರಾ RCBನ? ಪ್ರೀತಿ ತುಂಬ ಮಾಡ್ತೀವಿ, ಬಟ್ ಸ್ವಲ್ಪ ಎವ್ರಿ ಇಯರ್ ಡಿಸಪಾಯಿಂಟ್ ಆಗ್ತೀವಿ. ಮುಂದಿನ ವರ್ಷ RCBಯಲ್ಲಿ ಕನ್ನಡಿಗರು ಇರ್ತಾರಾ? ನೋಡಬೇಕು. ಅಂದರೆ ಈ ಇಯರು ರಚಿನ್ ರವೀಂದ್ರ ತೊಗೊಂಡಿಲ್ಲ, 3 crores ವ್ಯಾಲ್ಯೂಗೂ ತೊಗೊಂಡಿಲ್ಲ. ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಪುವರ್ ಆಗಿದೆ. ನಮ್ಮ ಮ್ಯಾನೇಜ್ಮೆಂಟ್ ಫಿಕ್ಸ್ ಮಾಡಿದ್ರೆ ನಾವು ಗೆಲ್ಬೋದು. ನೆಕ್ಸ್ಟ್ ಇಯರ್ ಮ್ಯಾನೇಜ್ಮೆಂಟ್ ಅದೇ ಇರಬೇಕಾ ಅಥವಾ ಚೇಂಜ್ ಮಾಡಬೇಕು? ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಬೇಕು, ಅವಾಗ ಗೆಲ್ಲೋದು. ಸಿರಾಜ್ ಅವರು ಅಷ್ಟೊಂದು ಯಾಕೆ ವರ್ಸ್ಟ್ ಬೌಲಿಂಗ್ ಹಾಕ್ತಿದ್ದಾರೆ ಅಂತ? ಸಿರಾಜ್ಗೆ ಐ ಗೆಸ್ ಲೈವ್ ಆಗಿ ಹೋಗಿ ನೋಡಿದ್ದೆ. ಗ್ರೌಂಡಲ್ಲಿ ಹೈಪ್ ಮಾಡಿದಷ್ಟು ಬೌಲಿಂಗ್ ಕಮ್ಮಿ ಆಗ್ತಾರೆ. ಗ್ರೌಂಡಲ್ಲಿ ಹೈಪ್ ಮಾಡಿದಷ್ಟು ಅವ್ರು ನರ್ವಸ್ ಆಗ್ತಾರೆ ಅಂತ ಕಾಣುತ್ತೆ ನನ್ನ ಪ್ರಕಾರ.
ಬಟ್ ಯಶ್ ದಯಾಳು ಫಸ್ಟ್ ಹಾಫ್ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ, ಸೆಕೆಂಡ್ ಹಾಫ್ ಯಾಕೆ ಅಷ್ಟೊಂದು ಸಡನ್ ಆಗಿ ಎಂಟ್ರಿ ಕೊಟ್ರು ಅಂತ. ಯಶ್ ದಯಾಳು ಅವ್ರು ಇರ್ಬೇಕು ಅನ್ಸುತ್ತೆ, ಯಾಕಂದ್ರೆ ಫಸ್ಟ್ ಹಾಫಲ್ಲಿ ಅವ್ರಿಗೆ ಟೈಮ್ ಅಡ್ಜಸ್ಟ್ ಆಗಕ್ಕೆ ಟೈಮ್ ತೋತು. ಟೀಮಿಗೆ ಅಡ್ಜಸ್ಟ್ ಆಗೋದು, ಫೀಲ್ಡಿಂಗ್ ಅಡ್ಜಸ್ಟ್, ಕ್ಯಾಪ್ಟನ್ಸಿ ಅಡ್ಜಸ್ಟ್ ಆಗೋದು, ಹೊಸ ಪ್ಲೇಯರ್ಸ್ ಅಲ್ವಾ, ಅಡ್ಜಸ್ಟ್ ಆಗಕ್ಕೆ ಟೈಮ್ ತೊಗೊಂತು ಅನ್ಸುತ್ತೆ. ಅದಾದ್ಮೇಲೆ ಫಸ್ಟ್ ಹಾಫ್ ಆದಮೇಲೆ ಮಿಕ್ಕಿದ 8 ಮ್ಯಾಚಸ್ ಚೆನ್ನಾಗೇ ಆಡಿದ್ರು. ನೆಕ್ಸ್ಟ್ ವರ್ಷ ಬೌಲಿಂಗ್ ಅಲ್ಲಿ ಏನಾದ್ರು ಚೇಂಜಸ್ ಆಗಬೇಕಾ, ಬ್ಯಾಟಿಂಗ್ ಅಲ್ಲಿ ಚೇಂಜಸ್ ಆಗಬೇಕಾ? ಎರಡಲ್ಲೂ ಚೇಂಜ್ ಆಗಬೇಕು. ಅಂದರೆ ಆಲ್ರೌಂಡರ್ಸ್ ಇನ್ನೂ ಸ್ಟ್ರಾಂಗ್ ಆಗಿರಬೇಕು. ಬಟ್ ಪ್ರತಿ ಬಾರಿ ಯಾಕಂದ್ರೆ ಬ್ಯಾಟಿಂಗ್ ಹತ್ರನೇ ಫೋಕಸ್ ಮಾಡೋದು RCB ಅವರು, ಹೌದು ಬೌಲಿಂಗ್ ಹತ್ರ ನಮಗೆ ಚೂರು ಇದಿಲ್ಲ ಅವರು. ಹೌದು. ಈ ಸತಿ ಮ್ಯಾಕ್ಸ್ವೆಲ್ ಫ್ಲಾಪ್ ಆದ. ಮ್ಯಾಕ್ಸ್ವೆಲ್ ತುಂಬಾನೇ ಫ್ಲಾಪ್ ಆದ, ಯಾಕಂತ ಗೊತ್ತಿಲ್ಲ. ಯಾವ ಮ್ಯಾಚಲ್ಲೂ ಅಲ್ಲಿ ಇಲ್ಲಿ ಆಡಿದ್ರು ಅಷ್ಟೇ. ಸೋತ್ರು, ಮತ್ತೆ ಟೂರ್ನಿಂದ ಔಟು, ಮತ್ತೆ ಈ ಸಲ ಕಪ್ ನಮ್ದೇ ಹೋಗಿ ಮುಂದಿನ ಸಲ ನಮ್ಮ ಕಪ್ ನಮ್ದು. ಎಷ್ಟು ಬೇಜಾರಾಗುತ್ತೆ ಅಂತ. ತುಂಬ ಬೇಜಾರಾಗುತ್ತೆ. ಲೈಕ್ 16 ವರ್ಷದಿಂದ ಕಾಯ್ತಾ ಇದ್ದೀವಿ. ಚಿಕ್ಕ ವಯಸ್ಸಿಂದ RCB ತುಂಬ ಸಪೋರ್ಟ್ ಇದೆ. ಯಾವ ಮ್ಯಾಚು ಬಿಡಲ್ಲ, ಎಲ್ಲ ಮ್ಯಾಚ್ಗೂ ಆಲ್ಮೋಸ್ಟ್ ಹೋಗಿದ್ದೀನಿ. ತುಂಬ ಬೇಜಾರಾಗುತ್ತೆ. ಪ್ರತಿಯೊಂದು ಮ್ಯಾಚ್ ಹೋಗಿದ್ರೆ RCBದು? ಇಲ್ಲ, ಒಂದು ಸೀಸನಲ್ಲಿ ಅಟ್ಲೀಸ್ಟ್ 3 ಮ್ಯಾಚಾರು ಹೋಗೋದೆ. ಬಟ್ ಜನ ಏನಂತಿದ್ದಾರೆ, RCB ಬದಲಿಗೆ ಚೆನ್ನೈ ಪ್ಲೇ ಆಫ್ ಹೋಗಿದ್ರೆ ಸುಮ್ಮನೆ ಕಪ್ ಆದ್ರೂ ಹೊಡ್ಕೊಂಡು ಹೋಗ್ತಿದ್ರು ಅಂತಿದ್ದಾರೆ. ಇಲ್ಲ, RCB ಟ್ರೈ ಆಡ್ ಮಾಡೋರು 1% ಇಂದ 100% ಮಾಡೋರೆ, ತುಂಬ ಹೆಚ್ಚು ಕಂಬ್ಯಾಕ್ ಕೊಟ್ಟಿರೋದು ಚೆನ್ನಾಗಿ ಕೊಟ್ಟವ್ರೆ. 200+ ಹೊಡೆದಿದ್ರೆ ನಿನ್ನೆ ಮ್ಯಾಚ್ ಗೆಲ್ಬೋದಿತ್ತ ಅಂತ. ಗೆಲ್ಬೋದಿತ್ತು. ಏನು ಫೀಲ್ಡಿಂಗಲ್ಲಿ ಸ್ವಲ್ಪ ಲ್ಯಾಕ್ ಆಯಿತು. ಅಹಮದಾಬಾದ್ ಪಿಚ್ಚು ನಮಗೆ ಆ್ಯಕ್ಚುಲಿ ಹೇಳ್ಬೇಕು, ಬ್ಯಾಟಿಂಗ್ಗೆ ಭಾಳ ಸಪೋರ್ಟ್ ಕೊಡುತ್ತದೆ ಪಿಚ್ಚು ಆ್ಯಕ್ಚುಲಿ ಅಹಮದಾಬಾದ್ ಪಿಚ್ಚು. ಬಟ್ ನಿನ್ನೆ ಯಾಕೆ ಅಷ್ಟೊಂದು ಸ್ಲೋ ಆಡಿದ್ರು ಅಂತ ಎಲ್ಲ ಪ್ಲೇಯರ್ಸ್? ರಾಜಸ್ಥಾನ್ದು ಫೀಲ್ಡಿಂಗ್ ಚೆನ್ನಾಗಿತ್ತು, ಬಾಲಿಂಗು ಸ್ವಲ್ಪ ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರು ಅವರು. ಮೊಹಮ್ಮದ್ ಸಿರಾಜ್ ಅವರು ನೆಕ್ಸ್ಟ್ ಇಯರ್ ಟೀಮಲ್ಲಿ ಇರಬೇಕಾ ಬೇಡವಾ? ಅವ್ರು ಇರಬೇಕು. ಯಾಕಂದರೆ ಈ ಬಾರಿ ಅವ್ರದ್ದು ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ಅವ್ರು ಇನ್ನೂ ಪ್ರಾಕ್ಟೀಸ್ ಮಾಡಿದ್ರೆ ಆಗ್ಬೋದು. ವಿರಾಟ್ ಕೊಹ್ಲಿ ಅವರು ಇರಬೇಕು. ಈ ಬಾರಿ ವಿರಾಟ್ ಕೊಹ್ಲಿ ಅವರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವ್ರದ್ದು ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ. ಆಮೇಲೆ ಅವರು ಬರೀ 6 ಹೊಡೆಯೋಕೆ ಅಷ್ಟು ಕೆಪೇಬಲ್ ಇಲ್ಲ, ಬರೀ ಅವರು ಗ್ರೌಂಡ್ ಲೆವೆಲೇ ಆಡೋ ಪ್ಲೇಯರು. ಅವ್ರ ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಅಂತ ಗವಾಸ್ಕರ್ ಅವ್ರು ಹೇಳಿದರು. ಇದಕ್ಕೆ ಒಬ್ಬ ಆಟಗಾರನಾಗಿ ಇನ್ನೊಬ್ಬ ಆಟಗಾರ ಈ ರೀತಿ ಮಾತಾಡೋದು ತಪ್ಪಾ ಸರಿನಾ? ತಪ್ಪು. ಅವರು ಸುನಿಲ್ ಗವಾಸ್ಕರ್ ಅವ್ರದ್ದು ಹಿಸ್ಟ್ರಿ ಅಷ್ಟು ಚೆನ್ನಾಗಿಲ್ಲ. ಸತತ 6 ಪಂದ್ಯಗಳನ್ನ ಗೆದ್ದು ಕಂಬ್ಯಾಕ್ ಮಾಡಿದ್ರು, ಒಳ್ಳೆ ಕಂಬ್ಯಾಕ್ ಅನ್ಬೋದು. ಚೆನ್ನೈ ಜೊತೆಗೂ ಗೆದ್ರು, ಒಳಗೆ ಬಂದು ಈ ರೀತಿಯಾದಂಥ ವರ್ಸ್ಟ್ ಆಗಿ ಆಡಿ. ಇಲ್ಲ ವರ್ಸ್ಟ್ ಏನಿಲ್ಲ, ಎಕ್ಸೆಪ್ಷನಲ್ ಟೀಮ್ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ. ತುಂಬ ಚೆನ್ನಾಗೇ ಮಾಡಿದರು. ಬೌಲಿಂಗ್ ಎಲ್ಲ ಚೆನ್ನಾಗಿತ್ತು, ಏನಿಲ್ಲ. ಬ್ಯಾಡ್ ಲಕ್ ಏನಂತಂದರೆ ಆ ಕ್ಯಾಮರಾನ್ ಗ್ರೀನ್ ಕ್ಯಾಚಿಂದಾಗಿ ಟರ್ನಿಂಗ್ ಪಾಯಿಂಟ್ ಇತ್ತು ಅಲ್ಲಿ ಆ್ಯಕ್ಚುಲಿ. ಸೊ ಅದರಿಂದಾಗಿ ಯಶಸ್ವಿ ಜೈಸ್ವಾಲ್ದಿಯಾ ಅದೇ ಮೇನು. ಅದಿಲ್ಲಂದಿದ್ದರೆ ಭಾಳನೇ ಟರ್ನಿಂಗ್ ಆಗೋದು ಮ್ಯಾಚ್. ಬಟ್ ಬೌಲರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಟ್ಸ್ಮನ್ಸ್ ಇನ್ನು ಸ್ವಲ್ಪ ಒಂದು 20 ರನ್ಸ್ ಇದ್ದಿದ್ರೆ ಮಾತ್ರ ಗೆದ್ದುಬಿಡ್ತಿದ್ವಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಬ್ಯಾಡ್ ಲಕ್ ಈ ಸಲ. ಇದೇ ಲಾಸ್ಟಾ ನೀವು RCBಗೆ ಸಪೋರ್ಟ್ ಕೊಡೋದು? ಅದಕ್ಕೆ ಹಂಗೆ RCB ಬ್ಲಡ್ಡಲ್ಲೇ ಇದೆ. ಸಂಬಂಧಿಕರನ್ನ ಬಿಟ್ಕೊಟ್ಟಂಗೆ ಅಷ್ಟೇ. ಅದು ಆಗೋದೇ ಇಲ್ಲ. ಸಂಬಂಧಿಕರೇ ಅಲ್ವಾ. ಅದೇ ಥರ RCB ಅಂದರೆ RCB ಅಷ್ಟೇ. ಈ ಸಲ ಮಿಸ್ ಆಗಿದೆ ಅಷ್ಟೇ. ನೆಕ್ಸ್ಟ್ ಸಲ ಇದ್ದೇ ಇದೆ ನಮ್ಮ ಸಪೋರ್ಟ್. ಇನ್ನೂ ಎಷ್ಟು ವರ್ಷ ಅಂತ ಸಪೋರ್ಟ್ ಕೊಡೋದು? ಅದು ಇರೋವರೆಗೂ ನಾವಿರೋವರೆಗೂ. ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಇಯರ್ ಟೀಮಲ್ಲಿ ಇರಬೇಕಾ ಅಥವಾ ಬೇಡವಾ ಅಂತ? ಅವ್ರು ಇರಲೇಬೇಕು. ಅವ್ರು ಇದ್ದಿದ್ದಕ್ಕೆ ಇಷ್ಟುವರೆಗೂ ಬಂದಿದ್ದಾರೆ. ನೀವು ನೋಡಿದ್ರಲ್ಲ, ಪ್ರೀವಿಯಸ್ ಮ್ಯಾಚಸ್ ರನ್ಔಟಿಂದನೇ ಗೆಲ್ಲಿಸ್ಬಿಟ್ರು ಅವರು. ಈ ಸಲನೂ ರನ್ಔಟ್ ಮಾಡಿದರು. ಅವ್ರಿಗಿರೋಷ್ಟು ಎಂತೂಸಿಯಾಸಮ್ಮು, ವರ್ಕ್ ಕಲ್ಚರು ಯಾವ ಟೀಮ್ ಮೆಂಬರ್ಗಿಲ್ಲ. ಅವರಿಂದಾಗೆ ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬ ಸೀನಿಯರ್ ಇರಲೇಬೇಕು ಟೀಮಲ್ಲಿ. ನೆಕ್ಸ್ಟ್ ಇಯರು ಟೀಮಲ್ಲಿ ಚೇಂಜಸ್ ಮಾಡೋದಾದ್ರೆ ಏನು ಮಾಡ್ಬೋದು? ನೆಕ್ಸ್ಟಲ್ಲಿ ಮೇನ್ ಅಂತಂದ್ರಿಗಿನ ಒಳ್ಳೆ ಸ್ಪಿನ್ನರ್ ಬೇಕು. ಸ್ಪಿನ್ನರ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇಲ್ಲಿ ಮಿಡ್ಲ್ ಓವರ್ಸಲ್ಲಿ ಸ್ಪಿನ್ನರ್ಸ್ ಹಾಕಿ ರನ್ ಕಂಟ್ರೋಲ್ ಮಾಡ್ತಾರೆ ಅಂದ್ಕೊಂಡ್ವಿ, ಬಟ್ ಕಂಟ್ರೋಲ್ ಮಾಡಲಿಲ್ಲ. ಸ್ಪಿನ್ನರ್ಸ್ ಜಾಸ್ತಿ ಹಾಕ್ಸ್ಲಿಲ್ಲ ಈ ಪಿಚ್ಚಲ್ಲಿ. ಐ ಡೋಂಟ್ ನೋ ವೈ, ಯಾಕೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಟೈಮು ಆ್ಯಕ್ಚುಲಿ ನಾವು ಚಹಲ್ನ ಬಿಟ್ಟು ಕೊಟ್ಬಿಟ್ಟಿವಿ. ಅದೇ ಮೇನ್ ಮೈನಸ್ ಪಾಯಿಂಟ್. ಚಹಲ್ ನಮ್ಮ ಕಡೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ಬೋದಿತ್ತು. ಆ ಥರ ಒಬ್ಬ ಚಹಲ್ ಅಥವಾ ರಶೀದ್ ಖಾನ್, ಆ ಥರ ಒಬ್ಬ ಎಕ್ಸೆಪ್ಷನಲ್ ಸ್ಪಿನ್ನರ್ ಬೇಕು. ಪ್ರತಿ ಬಾರಿ ಬ್ಯಾಟಿಂಗಿನೇ ಫೋಕಸ್ ಮಾಡ್ತಾರೆ RCB ತಂಡ, ಯಾಕೆ ಬೌಲಿಂಗ್ ಬಗ್ಗೆ ಅಷ್ಟೊಂದು ಫೋಕಸ್ ಕೊಡೋದಿಲ್ಲ ಅಂತ? ಅದೇ ನಾನು ಹೇಳಿದ್ದು, ಮೇನ್ ಬೇಕಿರೋದು ನಮಗೆ ಒಳ್ಳೆ ಪರ್ಫಾರ್ಮಿಂಗ್ ಬೌಲರ್. ಆ್ಯಕ್ಚುಲಿ ಹರ್ಷಲ್ ಪಟೇಲ್ ಇದ್ದರು, ಸೊ ಅವರು ಒಳ್ಳೆ ವಿಕೆಟ್ ಟೇಕರ್. ಬಟ್ ಅವ್ರನ್ನ ಬಿಟ್ಕೊಟ್ಬಿಟ್ರು. ಚಹಲ್ನೂ ಬಿಟ್ಕೊಟ್ರು. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಆದರೂ
ಒಳ್ಳೆ ಬೌಲರ್ ಬೇಕು. ಸಿರಾಜ್ ಇದ್ದಾರೆ ಬಟ್ ನಾಟ್ ಪರ್ಫಾರ್ಮಿಂಗ್ ವೆಲ್. ಅವ್ರು ಏನಿದ್ರು ಒನ್ ಡೇಗೆ ಸೆಟ್ ಆಗ್ತಾರೆ ಅನಿಸ್ತಿದೆ. T20ಗೆ ಅವ್ರು ಇನ್ನೂ ವರ್ಕ್ ಮಾಡಬೇಕು. ಪ್ಲಾನಿಂಗ್ ಇಲ್ಲ ಅವ್ರು ಜಾಸ್ತಿ. ಸರಿ, ಫೈನಲ್ ಯಾರು ಗೆಲ್ಬೋದು ಅಂತೀರಾ? ಈ ಸಲ ಫೈನಲ್ ಸ್ಟ್ರಾಂಗ್ ಟೀಮ್ ಬಂದ್ಬಿಟ್ಟು KKR ಇದೆ. ಅವ್ರದ್ದು ಡಿಪಾರ್ಟ್ಮೆಂಟ್, ಬೌಲಿಂಗ್ ಡಿಪಾರ್ಟ್ಮೆಂಟ್, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಎರಡೂ ಚೆನ್ನಾಗಿದೆ. ಸೊ ಹಂಗಾಗಿ ಅವರೇ ಗೆಲ್ಬೋದು ಅನಿಸ್ತು. ಫೈನಲ್ ಒಂದು ವೇಳೆ RCB ಬಂದಿದ್ರೆ? RCB ಬಂದರೆ ಟಫ್ ಇರೋದು. ಯಾಕೆಂದರೆ ನಾವು ಈಗ ಟೀಮ್ ಫಾರ್ಮೇಷನ್ ಚೆನ್ನಾಗಿತ್ತು. ಸೆಕೆಂಡ್ ಹಾಫು ಮುಂಚೆ ಫಸ್ಟ್ ಹಾಫ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಿ ಒಳ್ಳೆ ಟೀಮ್ ಫಾರ್ಮ್ ಮಾಡಿ ಒಳ್ಳೆ ಪರ್ಫಾರ್ಮಿಂಗ್ ಇತ್ತು. ಬಟ್ ಏನೋ ಬ್ಯಾಡ್ ಲಕ್ ಮಿಸ್ ಆಯ್ತು ನಮ್ಮದು. ಒಂದು 200+ ಹೊಡೆದಿದ್ರೆ ನಿನ್ನೆ ಗೆಲ್ಬೋದಿತ್ತು. 200+ ಬೇಕಾಗಿದ್ದಿಲ್ಲ, 190 ಹೊಡೆದಿದ್ರು ಗೆದ್ದುಬಿಡ್ತಿದ್ರು. RCB ನಿನ್ನೆ ಮ್ಯಾಚ್ ಸೋತಿರೋದಕ್ಕೆ ಎಷ್ಟು ಬೇಜಾರಾಗ್ತಿದೆ? ತುಂಬಾ ಬೇಜಾರಾಗ್ತಿದೆ. ಜೋರಾಗಿ ಹೇಳಿ. ತುಂಬಾ ಬೇಜಾರಾಗ್ತಿದೆ. ದಿನೇಶ್ ಕಾರ್ತಿಕ್ ಅವರು ರಿಟೈರ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ? ದಿನೇಶ್ ಕಾರ್ತಿಕ್ ಅವರು ಟೀಮ್ ಬಿಟ್ಟು ಹೋದ್ರು, ಎಷ್ಟು ಬೇಜಾರಾಗುತ್ತೆ? ಇನ್ನೊಬ್ರು ಬಿಡಿ ಇದ್ರು, ಆದ್ರೆ ಅವರು ಬಿಟ್ಟು ಹೊಂಟೋದ್ರು. ಏನ್ ಮಾಡಕ್ಕಾಗಲ್ಲ, ತುಂಬಾ ಬೇಜಾರಾಗುತ್ತೆ. ದಿನೇಶ್ ಕಾರ್ತಿಕ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಚೆನ್ನಾಗಿ ಆಡ್ಲಿಲ್ವಾ? ಚೆನ್ನಾಗ್ ಆಡಿದ್ರು. ನಮ್ ವೆಲ್ ಫಿನಿಶರ್ ಅಲ್ವಾ ಅವರು? ವೆಲ್ ವಿರಾಟ್ ಕೊಹ್ಲಿ ಅವ್ರು ನೆಕ್ಸ್ಟ್ ಇಯರ್ ನಮ್ಮ ಟೀಮಲ್ಲಿ ಇರಬೇಕಾ ಬೇಡವಾ? ಇರ್ಬೇಕು. ಹಾ? ಇರ್ಬೇಕು. ಸಿರಾಜ್ ಅವರು ಇರ್ಬೇಕು. ಕ್ಯಾಮ್ರನ್ ಗ್ರೀನ್ ಅವರು? ಗ್ರೀನ್ ಇರ್ಬೋದು. ಇರ್ಬೇಕು, ಯಾಕಂದ್ರೆ ಅವ್ನು ಬ್ಯಾಟ್ಸ್ಮನ್ ಕಮ್ ಬೌಲರ್ ಅಲ್ಲ, ಇರ್ಬೋದು. ನೀನೇನು ಹೇಳು. ವಿರಾಟ್ ಕೊಹ್ಲಿ ಏನ್ ಇಷ್ಟ ನಿನ್ಗೆ? ವಿರಾಟ್ ಕೊಹ್ಲಿ ಅಷ್ಟೊಂದು ಬ್ಯಾಟಿಂಗ್ ಇಷ್ಟನಾ? ಬಾಲ್ ಒಂದು ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಅಂತ ಅವ್ರನ್ನ ಟೀಮಿಂದ ತೆಗಿಯೋಕೆ ನೋಡ್ತಿದ್ದಾರೆ, ಇದಕ್ಕೇನಂತೀಯ? ತೆಗಿಬಾರ್ದು. ವಿರಾಟ್ ಕೊಹ್ಲಿ ಇರೋದಕ್ಕೆ ಎಷ್ಟೊಂದ್ ಜನ ಫ್ಯಾನ್ಸ್ ಇದಾರೆ RCBಗೆ. ತೆಗೆದ್ರೆ ಜನ ಎಲ್ಲ ರೋಡ್ಗೆ ಬೀಳ್ತಾರೆ, ಯಾಕೆ ತೆಗೆದ್ರಿ ಅಂತ. ಹೌದಾ? ಗ್ಯಾರಂಟಿನಾ? ಈ ಸಲ ಕಪ್ ನಮ್ದೇ ಅಂತಿದ್ರಿ, ಕಪ್ಪೇ ಗೆಲ್ಲಿಲ್ಲಲ್ಲ. ಅದ್ ಕ್ರೇಜ್ ಹೋಗ್ಬಾರ್ದು ಅಂತ ಗೆದ್ದಿಲ್ಲ ಅಷ್ಟೇ. ಈ ಸತಿ ಕಪ್ ನಮ್ದೇ ಅನ್ನೋ ಕ್ರೇಜ್ ಹೋಗ್ಬಾರ್ದು ಯಾವತ್ತಿಗೂ. ಕಪ್ ಗೆದ್ಬಿಟ್ರೆ ಕ್ರೇಜ್ ಹೊಂಟೋಗ್ಬಿಡುತ್ತೆ. ಆ ಕ್ರೇಜ್ RCB ಅವರು ಒಳ್ಳೆ ದುಡ್ಡು ಮಾಡ್ತಾರಂತೆ, ಕಪ್ ಗೆಲ್ತಿಲ್ಲ, ಅದಕ್ಕೇನಾ? ಇಲ್ಲ, ಅವೆಲ್ಲ ಸುಳ್ಳು. ಅವೆಲ್ಲ ಸುಳ್ಳು. ಸುಳ್ಳು ಅವೆಲ್ಲ, ಹಾಗೇನಿಲ್ಲ. ನಿನ್ನೆ RCB ಸೋಲೋಕೆ ಕಾರಣ ಯಾರು? RCB ಸೋಲೋಕೆ ಕಾರಣ ಏನು? ಯಾರು ಇಲ್ಲ. ಯಾರು ಇಲ್ಲ. ಯಾರು ಇಲ್ಲ ಅಂತಲ್ಲ, ನಿನ್ನೆ ಯಾವ ಪ್ಲೇಯರ್ ಇಂದ RCB ಸೋಲೋಕೆ ಕಾರಣ ಆಯ್ತು? ಪಡಿತರಿಂದ. ಯಾರಿಂದ? ಚೆನ್ನಾಗಿ ಆಡಿದ್ರು ಎಲ್ಲ. ಎಲ್ಲರೂ ಚೆನ್ನಾಗಿ ಆಡಿದ್ರು, ಬಟ್ ಎದಕ್ಕೆ ಸೋತ್ರು ಅಂತ? ಅವ್ರು ಇನ್ನೂ ಟ್ರೈ ಮಾಡ್ಬೇಕಿತ್ತು ಹೊಡಿಯಕ್ಕೆ, ಅಂದ್ರೆ ಹೊಡೆದಿಲ್ಲ ಅಷ್ಟು. ಹೊಡಿಬೇಕಿತ್ತು. ಡುಪ್ಲೆಸಿ ಔಟ್ ಆಗ್ತಾನೆ ಅಂತ ಗೊತ್ತಿರಲಿಲ್ಲ, ಬಟ್ ಮ್ಯಾಕ್ಸ್ವೆಲ್ ಫಾರ್ಮ್ಗೆ ಬಂದಿದ್ದ ಅನ್ಕೊಂಡಿದ್ರಿ, ಬಟ್ ಅವನು ಬರಲಿಲ್ಲ. ನೆಕ್ಸ್ಟ್ ಇಯರ್ ನೋಡೋಣ. ವಿರಾಟ್ ಕೊಹ್ಲಿ ಅವ್ರು ನೆಕ್ಸ್ಟ್ ಇಯರ್ ನಮ್ಮ ಟೀಮಲ್ಲಿ ಇರಬೇಕೋ ಬೇಡವಾ? ಇರಬೇಕು, ಬಟ್ ಇನ್ನೂ ಚೆನ್ನಾಗಿ ಆಡೋ ಥರ ಆಡಬೇಕು. ಇರ್ಬೇಕು. ಸಿರಾಜ್ ಅವರು ಇರಬೇಕು, ಬಟ್ ಅಷ್ಟಕ್ಕೆ ಅಂದರೆ ಚೆನ್ನಾಗಿ ಇನ್ನೂ ಎಲ್ಲ ಕಲಿದ್ಬಿಟ್ಟು ಎಲ್ಲ ಇನ್ನೂ ಟ್ರೈನಿಂಗ್ ತೊಗೊಂಡು ಇನ್ನೂ ಚೆನ್ನಾಗಿ ಆಡಬೇಕು. ಅವರು ಫಾರ್ಮಲ್ಲಿ ಬರಬೇಕು. ನಿನ್ನೆ ಎಷ್ಟು ರನ್ ಹೊಡೆದಿದ್ರೆ ಗೆಲ್ಬೋದಿತ್ತು RCB? ನಿನ್ನೆ ಒಂದು 230, 245 ಹಂಗೆ 240 ಹಂಗೆ ಹೊಡೆದಿದ್ರು ಕಂಟ್ರೋಲ್ ಮಾಡ್ಬೋದಿತ್ತು, ಬಟ್ ಅಷ್ಟು ಚಾನ್ಸಸ್ ಅಷ್ಟು ಇರಲಿಲ್ಲ. ಕ್ಯಾಮ್ರನ್ ಗ್ರೀನ್ ಅವರು ಇರಬೇಕಾ ಟೀಮಲ್ಲಿ ನೆಕ್ಸ್ಟ್ ಇಯರ್? ಇರಬೇಕು. ಫಸ್ಟ್ ಹಾಫ್ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಅವರು, ಸೆಕೆಂಡ್ ಹಾಫ್ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು, ಬಟ್ ಅವ್ರಿಗೆ ಬಿಡ್ ಮಾಡಿದ್ದು ವ್ಯರ್ಥ ಅನಿಸ್ತುತ್ತಾ ಹೆಂಗೆ? RR ಬೌಲರ್ಸ್ ಜಾಸ್ತಿ ಚೆನ್ನಾಗಿ ಆಡಿದ್ರು, ಎಫರ್ಟ್ ಹಾಕೋರು ಎಲ್ಲರೂ ಸಪೋರ್ಟ್ ಮಾಡಿ. ಅಂದರೆ RCBಲಿ ಬೌಲರ್ಸ್ ಸರಿಯಾಗಿಲ್ಲ. ನೆಕ್ಸ್ಟ್ ಇಯರ್ ಬೇರೆಯವ್ರು ನೋಡ್ಬೇಕು, ಚೆನ್ನಾಗಿ ಸೆಲೆಕ್ಟ್ ಮಾಡಬೇಕು. ನಿಮಗೆ ಸೇಮ್ ಕ್ವಶನ್. ಅಷ್ಟೇ ಸೇಮೇ, ಬಟ್ ಬೌಲರ್ಸ್ ಚೆನ್ನಾಗಿ ಮಾಡಿದ್ರು ಅವ್ರ ಕಡೆ, ಸ್ಪಿನ್ನರ್ಸ್ ಇರಲಿಲ್ಲ. ಬಟ್ ನೆಕ್ಸ್ಟ್ ಆದ್ರೂ RCB try ಚೇಂಜಸ್ ಮಾಡೋದಾದ್ರೆ ಏನು ಮಾಡ್ಕೊಂಡು ಬರಬೇಕು ಕಮ್ ಬ್ಯಾಕ್ ಮಾಡೋಕೆ? ಕಮ್ ಬ್ಯಾಕ್ ಮಾಡೋದಕ್ಕೆ ಬೌಲಿಂಗ್ ಫೋಕಸ್ ಮಾಡಬೇಕಾ, ಬ್ಯಾಟಿಂಗ್ ಫೋಕಸ್ ಮಾಡಬೇಕಾ ಅಂತ? ಬೌಲಿಂಗ್. ಯಾಕೆ? ಬೌಲಿಂಗ್ ಯಾರು ಚೆನ್ನಾಗೇ ಇಲ್ಲ ಈ ಸರಿ RCB ಟೀಮಲ್ಲಿ. ಬ್ಯಾಟಿಂಗ್ ಎಲ್ಲರೂ ಇದ್ದಾರೆ. ವಿರಾಟ್ ಕೊಹ್ಲಿ, ಫ್ಯಾಫು, DK ಈ ವರ್ಷನೇ ಲಾಸ್ಟು. ನೆಕ್ಸ್ಟ್ ಇಯರ್ ಬರಬೇಕು ಅಂದ್ಕೊಂಡಿದ್ದೀವಿ, ನೋಡಬೇಕು ಏನಾಗುತ್ತೆ ಅಂತ. ಅದೇ ಅಷ್ಟೇ, ಮ್ಯಾಕ್ಸ್ವೆಲ್ ಇನ್ನೂ ಫಾರ್ಮಿಗೆ ಬರೋ ಥರ, ಮ್ಯಾಕ್ಸ್ವೆಲ್ ಇನ್ನೂ ಚೆನ್ನಾಗಿ ಫಾರ್ಮಲ್ಲಿ. ವಿರಾಟ್ ಕೊಹ್ಲಿ ಅವರೆಲ್ಲ ಇನ್ನೂ ಸ್ವಲ್ಪ ಸೆಂಚುರಿ ಹೊಡಿತಾರೆ. ಸರ್, RCB ನಿನ್ನೆ ಸೋತಿರೋದಕ್ಕೆ ಎಷ್ಟು ಬೇಜಾರಾಗ್ತಿದೆ? ಖಂಡಿತವಾಗ್ಲೂ ಬೇಜಾರೇನಿಲ್ಲ ಸರ್. ನಿನ್ನೆನೂ ನಾಕೌಟ್ ಅಂತ ಏನಿರಲಿಲ್ಲ, ಅದು 6 ನಾಕೌಟ್ ಮ್ಯಾಚ್ ಥರನೇ ಆಡಿದವರು. ಸೊ ಇಟ್ ವಾಸ್ ಅ ಗುಡ್ ಗೇಮ್ ಅಂದಮೇಲೆ ಸೋಲು ಗೆಲುವು ಇದ್ದಿದೆ, ಅದನ್ನು ಯಾರು ಟೀಕಿಸಬಾರ್ದು. ಎಷ್ಟೊಂದು ಟ್ರೋಲ್ ಪೇಜಸ್ಗಳು ನೋಡ್ತಾ ಇದ್ದೀವಿ. ಸೊ ಖಂಡಿತವಾಗ್ಲೂ ಏನು ಬೇಜಾರೇನಿಲ್ಲ, ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಷ್ಟೇ. ಬಟ್ ಡ್ಯೂ ಏನು ಮಾಡೋಕ್ಕಾಗಲ್ಲ, ಗ್ರೌಂಡು ಡ್ಯೂ ತುಂಬಾ ಕಾಟ ಕೊಡ್ತು ಅವ್ರಿಗೆ. ಸೊ 15 to 20 ರನ್ಸ್ ಕಡಿಮೆ ಆಯಿತು ಅನ್ನಿಸ್ತು. ಮ್ಯಾಕ್ಸ್ವೆಲ್ ಇದ್ದಿದ್ರೆ ಹೊಡಿಬೋದಾಗಿತ್ತು, ನಾವು ನಿರೀಕ್ಷೆ ಮಾಡಿರಲಿಲ್ಲ ಮ್ಯಾಕ್ಸ್ವೆಲ್ ಡಕೌಟ್ ಆಗ್ತಾರೆ ಅಂತ. ಸೊ ಇಟ್ ವಾಸ್ ಗುಡ್ ಗೇಮ್.
ಸರ್ ನಿನ್ನೆ ಟೆರರಿಸ್ಟ್ ಬೆದರಿಕೆ ಬಂತು ಗೊತ್ತಾ ನಿಮಗೆ ಕೊಹ್ಲಿಗೆ? ಆ ಆ ಆ ಒಂದು ಪರಿಣಾಮವಾಗಿ ಏನಾದರೂ RCB ಸೋಲೋ ಕಾರಣ ಯಾಕಂದ್ರೆ ಹೆದರಿದ್ರ ಅಂತ? ಖಂಡಿತವಾಗ್ಲೂ ಇಲ್ಲ ಸರ್. ಏನಕ್ಕೆ ಹೆದರ್ತಾರೆ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಇಂಡಿಯಾದಲ್ಲಿ ಅಷ್ಟೊಂದು ವೀಕ್ನೆಸ್ ಏನಿಲ್ಲ. ಒಬ್ಬರು ಬೆದರಿಕೆ ಹಾಕಿದ ತಕ್ಷಣ ಏನೋ ಮಾಡಿಬಿಡ್ತಾರೆ ಅನ್ನೋ ಏನಿಲ್ಲ. ಯಾರೋ ಫ್ಯಾನ್ಸೇ ಮಾಡಿರ್ಬೋದು ಅಥವಾ ಬೇರೆ ಯಾರು ಮಾಡಿರ್ಬೋದೇನೋ ಗೊತ್ತಿಲ್ಲ. ಬಟ್ ಹೆದರಿಕೆ ಅನ್ನೋದು ಏನಿಲ್ಲ. ಖಂಡಿತವಾಗ್ಲೂ ಅವರು ಅಷ್ಟು ಹೆದರಿಕೆ ಇದ್ದಿದ್ರೆ ಚೆನ್ನೈ ಮೇಲೆ ಕೊಹ್ಲಿಗೇನೆ ಟಾರ್ಗೆಟ್ ಮಾಡಿ ಬಂದಿದ್ರಂತೆ. ಹೌದು ಸರ್, ಖಂಡಿತವಾಗ್ಲೂ ಅದು ಗೊತ್ತಿಲ್ಲ ಯಾರು ಮಾಡಿದ್ರು ಅನ್ನೋದು ಗೊತ್ತಿಲ್ಲ, ಏಂತಿಗೆ ಮಾಡಿದ್ರು ಅನ್ನೋದು ಕಾರಣಗಳು ಗೊತ್ತಿಲ್ಲ. ತಿಳ್ಕೊಳ್ಳೋಕ್ಕೆ ಬೇಜಾನ್ ಜನ ಇದ್ದಾರೆ ಅಥವಾ ಬೇರೆ ಇದಿದೆ. ಸೊ ತೊಂದರೆ ಇಲ್ಲ ಸರ್. ನಮ್ಮ ಪ್ರಕಾರ ಬೆದರಿಕೆಗೋಸ್ಕರ ಸೋಲು ಅಂತ ಏನಿಲ್ಲ. ಅದು ಗೇಮ್ ಅಂದಮೇಲೆ ಟಾಸ್ ಬೇರೆ ಲಾಸ್ ಆದರು. ಸೊ ಅದು ಒಂದು ಕಾರಣ ಇರ್ಬೋದೇನೋ. ಬೆದರಿಕೆಗೂ ಇದಕ್ಕೂ ನಾನೇನು ಮಾತಾಡೋಕೆ ಹೋಗಲ್ಲ. ಬಟ್ ಗುಡ್ ಗೇಮ್ ಸರ್, ಒಳ್ಳೆ ಗೇಮ್ ಆಡಿದ್ರು. ವಿರಾಟ್ ಕೊಹ್ಲಿಯಿಂದ ಒಳ್ಳೆ ರನ್ಸ್ ಬಂತು. ಸೊ ಇವಾಗ ಆರೆಂಜ್ ಕ್ಯಾಪ್ನು ಅವ್ರು ಮೀರ್ಸೋಕ್ಕಾಗಲ್ಲ. ಸೊ ನಾನೇನು ಹೇಳೋದಂದ್ರೆ ಆರೆಂಜ್ ಕ್ಯಾಪ್ ಅವ್ರದೇ ಅಂತೀರಾ? ಅವ್ರದ್ದೇ 100% ಅವ್ರದ್ದು ಸರ್. ಋತುರಾಜ್ ಅವ್ರದ್ದಿತ್ತು. ಸೊ 100% ಅವ್ರದ್ದೇ ಇವಾಗ. ಸೊ ಈ ಸಲ ಕಪ್ ನಮ್ದೇ ಅಂತ ಒಂದು 16 ವರ್ಷದಿಂದ ಆಯ್ತು ನಾವು ಹೇಳ್ತಾ ಬಂತ. ಬಟ್ ಇನ್ನೂವರೆಗೂ ಒಂದು ಕಪ್ ಗೆದ್ದಿಲ್ಲ. ಎಷ್ಟು ಫ್ಯಾನ್ಸ್ಗೆ ಬೇಜಾರು ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ಸರ್, ಆ ಸ್ಲೋಗನ್ ಹೋಗ್ಬಾರ್ದು ಅಂತನೇನೋ ಸೋತ್ರೆ ಏನೋ ಗೊತ್ತಿಲ್ಲ. ಸೊ ಖಂಡಿತವಾಗ್ಲೂ ಅದೇನು ತೊಂದರೆ ಏನಿಲ್ಲ. ಮುಂದಿನ ಸಲನೂ ಕಪ್ ನಮ್ಮದೇ, ಅದೇನಿಲ್ಲ. ಫಾರ್ ಎವರ್ RCBನೇ ಸರ್. ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಇಯರ್ ಟೀಮಲ್ಲಿ ಇರಬೇಕಾ ಬೇಡವಾ ಅಂತ? ಸರ್ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಇರಬೇಕಲ್ಲ, ಇರ್ತಾರೆ. ಇರಲೇಬೇಕು. ಯಾಕಂದರೆ ಈ ಸಲ ಧೋನಿ ಮೋಸ್ಟ್ಲಿ ರಿಟೈರ್ಮೆಂಟ್ ಗೊತ್ತಿಲ್ಲ. ನೀ ಇಂಜುರಿ ಬೇರೆ ಆಗಿತ್ತು. ಧೋನಿ ಹೋದ್ಮೇಲೆ ಚೆನ್ನೈ ಟೀಮ್ ಮೇಲೆ ಸ್ವಲ್ಪ ಕ್ರೇಜ್ ಕಡಿಮೆ ಆದ ಆ ಥರ. ಸೊ ವಿರಾಟ್ ಕೊಹ್ಲಿ ಅವ್ರು ಹೋದರೆ ಕ್ರೇಜೇ ಕಡಿಮೆ ಆಗ್ಬಿಡುತ್ತೆ. ಸೊ ಇವರಿಬ್ಬರು ಮೇನ್ ಪ್ಲೇಯರ್ ಆಗಿದ್ರು ಚೆನ್ನೈಗೆ ಮತ್ತು RCBಗೆ. ಸೊ ಅವ್ರು ಇಲ್ಲದೆ ಹೋದರೆ ಖಂಡಿತವಾಗ್ಲೂ ಕ್ರೇಜ್ ಕಡಿಮೆ ಆಗ್ಬೋದೇನೋ. ಸೊ ಇದ್ದೇ ಇರ್ತಾರೆ ಸರ್. ಖಂಡಿತವಾಗ್ಲೂ ಅವ್ರು ಇರಲೇಬೇಕು, ಇದ್ದೇ ಇರ್ತಾರೆ. KL ರಾಹುಲ್ ಅವರು ನೆಕ್ಸ್ಟ್ ಟೈಮ್ ಟೀಮಿಗೆ ಹಾಕೊಳ್ಬೋದಾ ಅಂತ? ಅದು ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಸರ್. ಬಂದರೆ ನಮಗೆ ಬಂದರೆ ಒಳ್ಳೇದು. ಒಬ್ರು ಕನ್ನಡಿಗರು ಅಂತ ಇರ್ತಾರೆ. ಒಂದು ತೆಗಿಬೇಕಾ ಅಂತ? ಬೇಡ ಸರ್, ಮ್ಯಾನೇಜ್ಮೆಂಟ್ಗೆ ಅದಕ್ಕೂ ಏನು ಗೊತ್ತಿಲ್ಲ. ಯಾಕಂದರೆ ಎಲ್ಲ ಬಿಸ್ನೆಸ್ ಆಗಿದೆ ಕ್ರಿಕೆಟ್. ಹಾಂ, ಬೌಲರ್ಸ್ಗಳ ಹತ್ರ ಫೋಕಸ್ಸೇ ಮಾಡೋದಿಲ್ಲ, ಬರೀ ಬ್ಯಾಟಿಂಗೇ ಫೋಕಸ್ ಮಾಡೋದು. ಸರ್ ಒಂದು ಕಡೆಯಿಂದ ಲೂಪ್ ಹೋಲ್ಸ್ಕೊಂಡು ನೋಡಿದ್ರೆ ಇವಾಗ ಗೆದ್ದಿದ್ದಾರೆ. ಇವಾಗ ಮ್ಯಾನೇಜ್ಮೆಂಟ್ ತೆಗಿಬಾರ್ದು ಅಂತ ಬರ್ಬೋದೇನೋ. ತೆಗಿಬಾರ್ದು ಅನ್ನೋ ಪ್ರಶ್ನೆಗಳೇ ಬರಲ್ಲ. ಸೊ ಮ್ಯಾನೇಜ್ಮೆಂಟ್ ಅನ್ನೋದಕ್ಕಿಂತ ಇದು ಒಬ್ಬರು ಪ್ಲೇಯರಿಂದ ಗೇಮ್ ಅಲ್ಲ. 11 ಮೆಂಬರ್ಸ್ ಜೊತೆಗೆ ಹೆಡ್ ಕೋಚ್ ಇರ್ತಾರೆ, ಬಾಲಿಂಗ್ ಕೋಚ್ ಇರ್ತಾರೆ. ಸೊ ಮ್ಯಾನೇಜ್ಮೆಂಟ್ ಇದಕ್ಕೆ ಏನಂದ್ರೆ ಸ್ವಲ್ಪ ವರ್ಕೌಟ್ ಮಾಡಬೇಕಾಗುತ್ತೆ ಅನ್ನೋದೇನೋ ಬರುತ್ತೆ. ಕಪ್ ಫೇವರೇಟ್ ಚೆನ್ನೈ ಪ್ಲೇ ಆಫ್ಗೆ ಹೋಗಿದ್ರೆ ಒಂದ್ ವೇಳೆ ಚೆನ್ನೈ ಕಪ್ ಏನಾದ್ರು ಹೊಡ್ಕೊಂಡು ಹೋಗ್ಬೋದಿತ್ತೇನೋ ಅಂತ. ಸರ್ ಖುಷಿ ಸರ್. ಇಟ್ಸ್ ಗೇಮ್ ಸರ್. ಅದು ಚೆನ್ನೈ ಗೆದ್ರೇನು ಯಾರು ಗೆದ್ರೇನು, ಒಳ್ಳೆ ಪ್ಲೇಯರ್ಗಳು ಗೆದ್ರೆ ಒಳ್ಳೇದು. ಸೊ ಮ್ಯಾಚ್ ಫಿಕ್ಸಿಂಗ್ ಅನ್ನೋದು ಮಾಡಬಾರ್ದು. ಅದೊಂದು ಹೇಳ್ತೀನಿ. ಸೊ ಚೆನ್ನೈ ಗೆದ್ರೇನು ಯಾರು ಗೆದ್ರೇನೋ ಮ್ಯಾಚ್. ಬಟ್ RCB ಗೆದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು, ತುಂಬಾನೇ ಖುಷಿ ಆಗ್ತಿತ್ತು. ಈ ಸಾರಿ RCB ಕಪ್ ಗೆಲ್ಲುತ್ತೆ ಅಂತ ಎಷ್ಟೋ ಹೋಪ್ ಇಟ್ಕೊಂಡಿದ್ವಿ. ಬಟ್ ಈ ಬಾರಿನೂ ಹುಸಿ ಮಾಡಿದ್ರು. ಎಷ್ಟು ಬೇಜಾರಾಗುತ್ತೆ? 1% ಚಾನ್ಸಿಂದ 100% ಚಾನ್ಸ್ ಬರೋಷ್ಟು ಖುಷಿ ಇತ್ತು. 6 ಮ್ಯಾಚಸ್ ಕಂಟಿನ್ಯೂಸ್ ಗೆದ್ದವ್ರಿಗೆ ಇದೊಂದು ದೊಡ್ಡ ವಿಷಯ ಇರಲ್ಲ ಅಂತ ಅನ್ಕೊಂಡಿದ್ದು. ಗೆಲ್ಲಿಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಷ್ಟೇ. ನೆಕ್ಸ್ಟ್ ಇಯರ್ ವಿರಾಟ್ ಕೊಹ್ಲಿ ಅವರು RCB ಅಲ್ಲಿ ಇರಬೇಕಾ ಬೇಡವಾ? ಇರಲೇಬೇಕು, ಇದ್ರೆ ಚೆನ್ನಾಗಿರುತ್ತೆ. ಒಂದಲ್ಲ ಎರಡಲ್ಲ, ಇನ್ನು 100 ಸಲ ಸೋತರು RCB ಫ್ಯಾನ್ಸೇ ನಾವು ಅಂತಿದ್ದಾರೆ RCB ಅಭಿಮಾನಿಗಳು. ಅದಕ್ಕೆ ಅಂತಾರೆ RCB ಅಭಿಮಾನಿಗಳಿಗೆ ಲಾಯಲ್ ಫ್ಯಾನ್ಸ್ ಅಂತ. ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಮತ್ತೆ ಎಲಿಮಿನೇಟರಲ್ಲಿ ಸೋತು ಇಷ್ಟೆಲ್ಲ ಆದರೂ ಸಹ ಸರ್ RCB ಸೋಲಿ ಗೆಲ್ಲಿ ನಾವು ಯಾವಾಗಲೂ RCB ಫ್ಯಾನ್ಸೇ ಅಂತಿದ್ದಾರೆ. ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಇಯರು ಟೀಮಲ್ಲಿ ಇರಲೇಬೇಕು. KL ರಾಹುಲ್ ಅವ್ರನ್ನ ಟೀಮಲ್ಲಿ ಹಾಕ್ಕೊಳ್ಳಿ ಅನ್ನೋ ಮಾತುಗಳೆಲ್ಲ ಕೇಳಿ ಬರ್ತಾ ಇದ್ದಾವೆ. ಹಾಗಾದರೆ KL ರಾಹುಲ್ ಅವ್ರನ್ನ ನೆಕ್ಸ್ಟ್ ಇಯರು ಟೀಮ್ಗೆ ಸೇರಿಸ್ಕೊಳ್ತಾರೆ? ಒಬ್ಬ ಕನ್ನಡಿಗ ನಮ್ಮ ಟೀಮ್ಗೆ ಎಂಟ್ರಿ ಕೊಡ್ತಾರಾ? ವಿಕೆಟ್ ಕೀಪರ್ ಆಗಿ KL ರಾಹುಲ್ ಅವರು ನಮ್ಮ ಟೀಮಲ್ಲಿ ಮುಂದಿನ ವರ್ಷ ಎಂಟ್ರಿ ಆಗಲಿದೆಯಾ ನೋಡೋಣ, ಕಾದು ನೋಡಬೇಕಾಗಿದೆ. ಮುಂದಿನ ವರ್ಷನಾದರೂ ಕಪ್ ಗೆಲ್ತೀವ ಅನ್ನೋದನ್ನು ಇವಾಗಲೇ ನಮ್ಮ RCB ಅಭಿಮಾನಿಗಳು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಈ ಸಲ ಕಪ್ ನಮ್ಮದೇ ಅಲ್ಲ, ಮುಂದಿನ ವರ್ಷವೂ ಕಪ್ ನಮ್ಮದೇನೆ ಅಂತ ಹೇಳ್ತೇವೆ. ಯಾರ್ದೇನು ಹೋಗೋದಿದೆ ಅಂತಿದ್ದಾರೆ RCB ಫ್ಯಾನ್ಸು. ಓಕೆ, ಇನ್ನಷ್ಟು ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಪರಶುರಾಮ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್ ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.